ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯರೇ, ನಾವು ಕಳೆದ ಒಂದು ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 25 ಇದರಲ್ಲಿ ನಾನು ಇನ್ಸರ್ಟ್ದಲ್ಲಿ ಬರ್ತಕ್ಕಂಥ ಟೇಬಲ್ಸನ್ನು ಯೂಸ್ ಮಾಡಿಕೊಂಡು ಒಂದು ವರ್ಷದ ಕ್ಯಾಲೆಂಡರನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಪ್ರಾಕ್ಟಿಕಲ್ ಆಗಿ ಒಂದು ವರ್ಷದ ಕ್ಯಾಲೆಂಡರನ್ನು ಕೂಡ ರೆಡಿ ಮಾಡಿದ್ದೀನಿ. ಸೊ ಇನ್ನು ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೇನೆ. ತಾವು ಲಿಂಕನ್ನು ಓಪನ್ ಮಾಡಿ ದಯವಿಟ್ಟು ನೋಡ್ಕೋಬೋದು. ಇವತ್ತಿನ ಕ್ಲಾಸು ಇಲಸ್ಟ್ರೇಷನ್ಸ್ ಅಂತ ಬರ್ತದೆ. ಇಲಸ್ಟ್ರೇಷನ್ಸ್ದಲ್ಲಿ ಪಿಕ್ಚರ್ಸ್, ಮೊದಲನೇದಾಗಿ ಪಿಕ್ಚರ್ಸ್ ಬರ್ತವೆ, ಆಮೇಲೆ ಶೇಪ್ಸ್ ಬರ್ತವೆ, ಸ್ಮಾರ್ಟ್ ಆರ್ಟ್ ಬರ್ತವೆ, ಚಾರ್ಟ್, ಆಮೇಲೆ ಸ್ಕ್ರೀನ್ ಶಾಟ್ ಬರ್ತದೆ. ಈ ಪ್ರಕಾರ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನಾನು ಅವುಗಳನ್ನ ಕ್ಲಾಸದಲ್ಲಿ ವಿವರಣೆ ಮಾಡ್ತಾ ಹೋಗ್ತೇನೆ. ಸೊ ಇವತ್ತಿನ ಕ್ಲಾಸು ಇಲಸ್ಟ್ರೇಷನಲ್ಲಿ ಬರ್ತಕ್ಕಂಥ ಪಿಕ್ಚರ್. ಸೊ ಈ ಪಿಕ್ಚರ್ಸ್ ಒಂದು ಬಗ್ಗೆ ನಾನು ಪಿಕ್ಚರ್ಸ್ ಗ್ರೂಪ್ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಪಿಕ್ಚರ್ಸನ್ನು ತಗೊಂಡ ನಂತರ ಅದ್ರದ್ದು ರಿಮೂವ್ ಬ್ಯಾಕ್ಗ್ರೌಂಡ್ ಮಾಡೋದಿರ್ತದೆ. ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ತಗೊಂಡಂಥ ಪಿಕ್ಚರ್ಸ್ಗೆ ಆ ಬಂದಂಥ ಬ್ಯಾಕ್ಗ್ರೌಂಡ್ ಹಿಂದುಗಡೆ ಬಂದಂಥ ಕಲರನ್ನು ಯಾವ ರೀತಿಯಾಗಿ ತೆಗೆಯೋದು, ರಿಮೂವ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕ್ಲಾಸನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಓಕೆ, ತಾವು ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ. ಪ್ರತಿದಿನ ಬರ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋ ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲು ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇವತ್ತು ಇನ್ಸರ್ಟ್ದಲ್ಲಿ ನಾವು ಏನು ಮಾಡಬೇಕಾಗಿದೆ, ಪಿಕ್ಚರ್ಸ್, ಇಲಸ್ಟ್ರೇಷನ್ ಗ್ರೂಪ್ದಲ್ಲಿ ಪಿಕ್ಚರ್ಸ್ದಲ್ಲಿ ಹೋಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ದಿಸ್ PC ಅಥವಾ ಆನ್ಲೈನ್ ಪಿಕ್ಚರ್ಸ್ ಅಂತ ಬಂದಿರ್ತದೆ. ಆನ್ಲೈನ್ ಪಿಕ್ಚರ್ಸು ತೊಗೋಬೋದು ಅಥವಾ ಇಲ್ಲಿ ದಿಸ್ PC ಅಂತ ಬಂದಿರ್ತದೆ. ಸೊ ದಿಸ್ PC ಮೇಲೆ ಏನು ಮಾಡಬೇಕು, ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಮೌಸ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಪಿಕ್ಚರ್ ಗ್ಯಾಲರಿ ಒಂದು ಬೇಕಾಗ್ತದೆ. ಸೊ ನಿಮ್ಮ ಒಂದು PC-ಯಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನೀವು ಒಂದು ಪಿಕ್ಚರನ್ನು ಎಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀರಿ ಆ ಪಿಕ್ಚರ್ಸ್ ಗ್ಯಾಲರಿಯನ್ನು ನೀವು ಏನು ಮಾಡಬೇಕು, ಇಲ್ಲಿ ಓಪನ್ ಮಾಡ್ಕೋಬೇಕು. ಸೊ ಈ ಥರ ನಾನು ಇಲ್ಲಿ ಏನು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ನಂತರ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಲೆಫ್ಟ್ ಮೌಸ್ ಕ್ಲಿಕ್ ಅದ್ರ ಮೇಲೆ ಪಿಕ್ಚರ್ ಮೇಲೆ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿದರೆ ಅದು ಇಮೇಜ್ ಸೆಲೆಕ್ಟ್ ಆಗ್ತದೆ. ಸೊ ಇವಾಗ ಇನ್ಸರ್ಟ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇವಾಗ ಏನಾಗಿದೆ, ಪಿಕ್ಚರ್ ಇನ್ಸರ್ಟ್ ಆಗಿದೆ. ಓಕೆ, ನಾ ಇವಾಗ ಏನು ಮಾಡ್ತೇನಪ್ಪ ಅಂದ್ರೆ ಪಿಕ್ಚರ್ ಸ್ವಲ್ಪ ಮೂವ್ ಮಾಡ್ಕೋತೀನಿ. ನೋಡಿರಿ, ಲೆಫ್ಟ್ ಮೌಸ್ ಕ್ಲಿಕ್, ಈ ಪ್ಲಸ್ ಸಿಂಬಾಲ್ ಬರ್ತದೆ, ಈ ಪ್ಲಸ್ ಸಿಂಬಾಲ್ ಮ್ಯಾಗ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊರಿ. ಓಕೆ, ಇಮೇಜ್ ಏನಾಗಂಗಿಲ್ಲ, ಮೂವ್ ಆಗಂಗಿಲ್ಲ. ಸೊ ಯಾಕೆ ಮೂವ್ ಆಗಂಗಿಲ್ಲ ಅಂದರೆ ಅದಕ್ಕೊಂದು ಪೊಸಿಷನ್ ಅಂತೇಳಿ ಇರ್ತದೆ. ಸೊ ನಾವು ಪ್ರತಿ ಸಲ ನಾವು ಯಾವಾಗ ಡಾಕ್ಯುಮೆಂಟ್ದಲ್ಲಿ ಪಿಕ್ಚರನ್ನು ತಗೋತೀವಲ್ಲ, ಇನ್ಸರ್ಟ್ ಮಾಡ್ತೀವಲ್ಲ, ಆವಾಗ ಮೊಟ್ಟ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಪೊಸಿಷನ್ ಅಂತ ಬರ್ತದೆ. ಓಕೆ, ಸೊ ಇವಾಗ ಇಲ್ಲಿ ಏನು ಬರ್ತದೆ, ಪೊಸಿಷನ್. ಈ ಪೊಸಿಷನ್ ಯಾಕೆ ಕೊಡಬೇಕಂದ್ರೆ ಪಿಕ್ಚರ್ ನಮ್ಮ ಪೇಜ್ದಲ್ಲಿ ಮೂವ್ ಆಗಬೇಕು. ಓಕೆ, ನಮಗೆ ಟೆಕ್ಸ್ಟ್ದಲ್ಲಿ ಯಾವ ರೀತಿ, ಟೆಕ್ಸ್ಟ್ದಲ್ಲಿ ನಾವು ಪಿಕ್ಚರ್ ತೊಗೋತಿರ್ತೇವೆ. ಸೊ ಆ ಟೆಕ್ಸ್ಟ್ದಲ್ಲಿ ಯಾವ ಪ್ರಕಾರವಾಗಿ ಮೂವ್ ಆಗಬೇಕದು ಅನ್ನೋದನ್ನು ನಾವಿಲ್ಲಿ ಯಾವುದಾದ್ರೂ ಒಂದು ಡೈರೆಕ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಒಂದು ಪೇಜ್ ಡೈರೆಕ್ಷನ್ ಇದ್ದಿರ್ತದೆ, ಆ ಪೇಜ್ದಲ್ಲಿ ಆ ಪ್ರಕಾರ ಬಂದಿರ್ತದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಪೊಸಿಷನ್ ಇನ್ ಮಿಡಲ್ ತಗೋತೀನಿ. ಸೊ ಇವಾಗ ಏನಾಗಿದೆ, ಇಲ್ಲಿ ಮಿಡಲ್ದಲ್ಲಿ ಬಂದಿದೆ. ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ಈಗ ಪಿಕ್ಚರನ್ನು ಮೂವ್ ಮಾಡ್ಕೋತೀನಿ. ಅದಕ್ಕೆ ಪೊಸಿಷನ್ ಹಾಕಲೇಬೇಕು. ಪಿಕ್ಚರನ್ನು ಪೇಜ್ದಲ್ಲಿ ನಾವು ಮೂವ್ ಮಾಡಬೇಕಾದ್ರೆ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ಗೆ ತೊಗೊಂಡು ಹೋಗಬೇಕಾಗಿತ್ತಾರೆ. ಒಂದು ಸ್ಥಳ ಮತ್ತೊಂದು ಸ್ಥಳಕ್ಕೆ ನಾವು ಆ ಪಿಕ್ಚರನ್ನು ತೊಗೊಂಡು ಹೋಗ್ಬೇಕಾಗಿತ್ತಂದ್ರೆ ಪೊಸಿಷನ್ ಅಪ್ಲೈ ಮಾಡಿಕೊಡ್ರಿ. ಇನ್ನು ಪಿಕ್ಚರನ್ನು ಅದ್ರದ್ದು ವಿಡ್ತ್ ಹೈಟನ್ನು ಕಮ್ಮಿ ಮಾಡ್ಕೋಬೇಕಾಗಿತ್ತಂದ್ರೆ ಈ ಎರೋ ಮಾರ್ಕ್ ಬಂದಿರ್ತವೆ. ಸೊ ಕಾರ್ನರ್ದಲ್ಲಿ ಎರೋ ಮಾರ್ಕ್ ಬಂದಿರ್ತವೆ. ಸೊ ಇಲ್ಲಿ ಟಾಪ್ ಇರ್ಬೋದು ಅಥವಾ ಬಾಟಮ್ ಇರ್ಬೋದು. ಸೊ ಇವಾಗ ನೋಡಿ ಇಲ್ಲಿನೂ ಬಂದಿರ್ತದೆ. ಸೊ ಇವಾಗ ಇಲ್ಲಿನೂ ಬಂದಿರ್ತದೆ. ನೀವೇನು ಮಾಡ್ಕೋಬೇಕಂದ್ರೆ ಇಲ್ಲಿ ಮೌಸನ್ನು ಇದನ್ನು ಕ್ಲಿಕ್ ಮಾಡ್ಕೋಬೇಕು ಮತ್ತು ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಮೌಸನ್ನು ಕ್ಲಿಕ್ ಮಾಡಿರಿ, ಡ್ರ್ಯಾಗ್ ಮಾಡಿಕೊಡ್ರಿ. ಓಕೆ, ನಾವು ಏನು ಮಾಡಿದ್ದೀವಿ, ಇಲ್ಲಿ ಮೌಸನ್ನು ಇಲ್ಲಿ ಕಾರ್ನರ್ದಲ್ಲಿ ಕ್ಲಿಕ್ ಮಾಡಿದರೆ ಏನಾಗ್ತದೆ, ಇಮೇಜ
ಹೈಟ್ ಮತ್ತು ವಿಡ್ತ್ ಏನಾಗ್ತದೆ, ಅದರದ್ದು ಹೈಟು ಮತ್ತು ವಿಡ್ತು ಕಮ್ಮಿ ಆಗ್ತದೆ. ಓಕೆ, ಇನ್ನು ಏನು ಮಾಡಬೇಕಪ್ಪ ನಾವು ಅಂದರೆ ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಬರ್ತದೆ. ಓಕೆ, ಸೊ ಈ ರಿಮೂವ್ ಬ್ಯಾಕ್ಗ್ರೌಂಡ್ ಮಾಡೋಕ್ಕಿಂತ ಮೊದಲು ನಾ ಏನು ಮಾಡ್ತೀನಿ ಅಂದರೆ ಇಲ್ಲಿ ಈ ಮತ್ತೊಂದು ಪಿಕ್ಚರನ್ನು ತಗೋತೀನಿ. ಓಕೆ, ಸೊ ಯಾವಾಗ ಏನು ಮಾಡ್ಬೇಕು, ಪಿಕ್ಚರನ್ನು ಮತ್ತೊಂದು ಕಾಪಿ ಮಾಡ್ಕೋಬೇಕಾದ್ರೆ, ಕಾಪಿ ಪೇಸ್ಟ್ನ ಮಾಡ್ಕೋಬೇಕಾದ್ರೆ ಈ ಕಂಟ್ರೋಲ್-C ನಾವು ಕಂಟ್ರೋಲ್-V ಅನ್ನು ಮಾಡ್ತೀವಿ. ಓಕೆ, ಕಂಟ್ರೋಲ್-C ಕಂಟ್ರೋಲ್-V ಮಾಡಿದ್ರು ಏನಾಗ್ತದೆ, ಇಲ್ಲಿ ಇಮೇಜ ಬರ್ತದೆ. ಸೊ ಈಗ ನಾವು ಕಂಟ್ರೋಲ್-C ಒಂದು ಸಲ ಹೊಡಿಬೇಕು, ಕಂಟ್ರೋಲ್-V ಒಂದು ಸಲ ಹೊಡಿಬೇಕು, 2 ಸಲ ನಾವು ಏನು ಮಾಡಬೇಕು, ಪ್ರೆಸ್ ಮಾಡ್ಕೋಬೇಕಾಯ್ತು ಕೀಬೋರ್ಡ್ ಬಟನ್. ಸೊ ಈಗ ಇದು ಬೇಡ ಆಗಿದ್ರೆ ಏನು ಮಾಡಿರಿ, ಇಲ್ಲಿ ಡಿಲೀಟ್ ಬಟನ್ ಇರ್ತದೆ. ಸೊ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಡಿಲೀಟ್ ಬಟನ್ ಮೇಲೆ ಪ್ರೆಸ್ ಮಾಡಿಕೊಡ್ರಿ. ಓಕೆ, ಡಿಲೀಟ್ ಆಗ್ತದೆ. ಸೊ ಇವಾಗ ಏನು ಮಾಡೋದು ಅಂದರೆ ನಾವು ಒಂದೇ ಸಲಿಗೆ ನಾವು ಏನು ಮಾಡಬೇಕು, ಅದ್ರ ಕಾಪಿ ತೊಗೋಬೇಕು, ಡೂಪ್ಲಿಕೇಟ್ ಕಾಪಿ ಮಾಡ್ಕೋಬೇಕು. ಸೊ ಇವಾಗ ಏನು ಮಾಡಿರಿ, ಕಂಟ್ರೋಲ್-D. ಇವಾಗ ಏನು ಮಾಡಿದ್ದೀನಿ, ಇಲ್ಲಿ ಈ ಥರದೇ ಒಂದು ಡೂಪ್ಲಿಕೇಟ್ ಕಾಪಿ ತೊಗೊಂಡಿದ್ದೀನಿ. ಸೊ ಮತ್ತು ಇವಾಗ ಮತ್ತೊಂದು ಕಂಟ್ರೋಲ್-D ಮಾಡ್ತೀನಿ. ಓಕೆ, ನೋಡಿರಿ ಮತ್ತೆ ಬರ್ತದೆ. ಸೊ ಬೇಡ ಆಗಿತ್ತಂದರೆ ಇಲ್ಲಿ ಡಿಲೀಟ್ ಮಾಡ್ಕೋಬೋದು, ಇಲ್ಲ ಕಂಟ್ರೋಲ್-Z. ಓಕೆ, ಸೊ ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಇದು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಇಮೇಜ್ ಸೆಲೆಕ್ಟ್ ಮಾಡ್ಕೋತೀನಿ. ಈ ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಇಲ್ಲಿ, ಸೊ ಇವಾಗ ಏನಾಗಿದೆ ನೋಡ್ರಿ, ಈಗ ನಾ ಇಲ್ಲಿ ಮೌಸನ್ನು ಹೊರಗಡೆ ಕ್ಲಿಕ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಪಿಕ್ಚರ್ ಟೂಲ್ಸ್ ಕಾಣಿಸ್ತಾ ಇಲ್ಲ. ಓಕೆ, ಅವಾಗ ಮತ್ತೆ ಏನು ಮಾಡಬೇಕು, ನೀವು ಇಲ್ಲಿ ಪಿಕ್ಚರ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ, ಇಲ್ಲಿ ಮೇಲ್ಗಡೆ ಬರ್ತದೆ ನೋಡ್ರಿ, ಇಲ್ಲಿ ಮೇಲ್ಗಡೆ ಕಾಣ್ತದೆ. ಸೊ ಈ ಪಿಕ್ಚರ್ ಟೂಲ್ಸ್. ಓಕೆ, ಈ ಪಿಕ್ಚರ್ ಟೂಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಪುನಃ ಮತ್ತೆಲ್ಲನೂ ಇಲ್ಲಿ ತೋರಿಸ್ತವೆ. ಓಕೆ, ಸೊ ಇವಾಗ ಏನು ಮಾಡೋದಪ್ಪ ಅಂದರೆ ಇಲ್ಲಿ ಮೊದಲನೇದಾಗಿ ರಿಮೂವ್ ಬ್ಯಾಕ್ಗ್ರೌಂಡ್. ಸೊ ಈಗ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ. ಸೊ ಈ ರೀತಿಯಾಗಿ ಒಂದು ಪಿಂಕ್ ಏರಿಯಾ ಸೆಲೆಕ್ಟ್ ಆಗ್ತದೆ. ಇಮೇಜ್ ಪೂರ್ಣ ಏನಾಗ್ತದೆ, ಪಿಂಕ್ ಏರಿಯಾ ಸೆಲೆಕ್ಟ್ ಆಗ್ತದೆ. ಸೊ ಈ ಪಿಂಕ್ ಎಲ್ಲೆಲ್ಲಿ ಸೆಲೆಕ್ಟ್ ಆಗಿರ್ತದಲ್ಲ ಅಲ್ಲಿ ಅದು ಬ್ಯಾಕ್ಗ್ರೌಂಡ್ ನಮ್ಮ ಇಮೇಜ್ದಾಗಿಂದ ರಿಮೂವ್ ಆಗ್ತದೆ. ಓಕೆ, ಪಿಂಕ್ ಎಲ್ಲಿ ಸೆಲೆಕ್ಟ್ ಆಗಿದೆಯಲ್ಲ ಅದೆಲ್ಲನೂ ಏನಾಗ್ತದೆ, ಇಲ್ಲಿ ರಿಮೂವ್ ಆಗ್ತದೆ. ಸೊ ಹಂಗಾರೆ ಇಲ್ಲಿ ಹೆಡ್ ಮೇಲೂ ಏನಾಗಿದೆ, ಪಿಂಕ್ ಬಂದಿದೆ, ಇಲ್ಲಿ ಡ್ರೆಸ್ ಮೇಲೂ ಪಿಂಕ್ ಬಂದಿದೆ. ಸೊ ಇವಾಗ ನಾವು ಇದೇನಾಗೋದು, ಇದು ರಿಮೂವ್ ಆಗ್ತದೆ. ಸೊ ಹಾಗಾಗಬಾರ್ದಂದ್ರೆ ನಾವಿಲ್ಲಿ ಪ್ಲಸ್ ಸಿಂಬಾಲ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಮಾರ್ಕ್ ಏರಿಯಾಸ್ ಟು ಕೀಪ್. ಓಕೆ, ಇಲ್ಲಿ ಏನಿದೆ ನೋಡ್ರಿ, ಮಾರ್ಕ್ ಏರಿಯಾಸ್ ಟು ಕೀಪ್ ಪ್ಲಸ್ ಸಿಂಬಾಲ, ಮತ್ತು ಮಾರ್ಕ್ ಏರಿಯಾಸ್ ಟು ರಿಮೂವ್. ಓಕೆ, ಇಲ್ಲಿ ಪ್ಲಸ್ ಸಿಂಬಲ್ ಮ್ಯಾಗ ಮೌಸನ್ನು ಕ್ಲಿಕ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ನಮ್ಮ ಡ್ರೆಸ್ ಮೇಲೆ ಅಥವಾ ಇಲ್ಲಿ ಏನೇನು ಬಂದಿರ್ತಲ್ಲ ಇಮೇಜ್ ಮ್ಯಾಗ ಬಂದದ್ದು ಅದನ್ನು ನಾವು ರಿಮೂವ್ ಮಾಡ್ಕೋಬೇಕಾದ್ರೆ ಈ ಪ್ರಕಾರ ಪೆನ್ಸಿಲ್ ಸಿಂಬಲ್ ಬರ್ತದೆ, ಅಲ್ಲಿ ನಾವು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ನೋಡಿರಿ ಮತ್ತೆ. ಸೊ ಡ್ರೆಸ್ ಮೇಲೆ ಬಂದಿದೆ, ಅದನ್ನು ರಿಮೂವ್ ಮಾಡ್ಕೋತೀನಿ. ಪ್ಲಸ್ ಸಿಂಬಲ್ ತೊಗೋಬೇಕು ಡ್ರೆಸ್ ಮ್ಯಾಗು ಅಥವಾ ನಮ್ಮ ಇಮೇಜ್ ಮ್ಯಾಗ. ನಮ್ಮ ಇಮೇಜ್ ಯಾವ್ದು ಇಮೇಜ್ ಇದ್ದಿರ್ತೈತಿಲ್ಲ ಆ ಇಮೇಜ್ ಮ್ಯಾಗ ಬಂದಿತ್ತಪ್ಪ ಅಂದ್ರೆ ನಾವು ಏನು ಮಾಡ್ಬೇಕು, ಇಲ್ಲಿ ಪಿಂಕ್ ಅನ್ನು ರಿಮೂವ್ ಮಾಡ್ಕೋಬೇಕಾದ್ರೆ ಪ್ಲಸ್. ಓಕೆ, ಮಾರ್ಕ್ ಏರಿಯಾಸ್ ಟು ಕೀಪ್ ಸೆಲೆಕ್ಟ್ ಮಾಡ್ಕೊಂಡು ಪೆನ್ಸಿಲನ್ನು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಇಲ್ಲೂ ನಾವು ಏನಾಗಿದೆ, ಬ್ಯಾಕ್ಗ್ರೌಂಡ್ ಬಂದಿದೆ, ಇದನ್ನು ರಿಮೂವ್ ಮಾಡೋಣ. ಓಕೆ, ಸೊ ಈಗ ಮೈನಸ್ ತೊಗೋತೀನಿ. ಮೈನಸ್ ತೊಗೊಂಡು ನಾನು ಏನು ಮಾಡ್ತೀನಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಮೈನಸ್ ಅಂದರೆ ಏನಾಗ್ತದೆ, ಮೈನಸ್ ಅಂದರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಸೊ ಮೈನಸ್ ಅಲ್ಲಿ ಏನಾಗ್ತದೆ ಬರ್ತದೆ. ಮತ್ತು ನಿಮಗೆ ನಮ್ಮ ಇಮೇಜ್ ಮೇಲೆ ಪಿಂಕ್ ಕಲರ್ ಬಂದಿತ್ತಂದ್ರೆ ಏನು ಮಾಡೋದು, ಅದನ್ನು ರಿಮೂವ್ ಮಾಡ್ಬೇಕಾದ್ರೆ ಯಾವ್ದು ತೊಗೋಬೇಕು, ಇಲ್ಲಿ ಪ್ಲಸ್ ಸಿಂಬಾಲ್. ಓಕೆ, ಪ್ಲಸ್ ಸಿಂಬಾಲ್ ತೊಗೊಂಡು ಈ ಪೆನ್ಸಿಲ್ ಬರ್ತದೆ ಅದ್ರ ಮೇಲೆ ಡ್ರ್ಯಾಗ್ ಮಾಡಿಕೊಡ್ರಿ. ಓಕೆ, ಸೊ ಈ ಪ್ರಕಾರ ಡ್ರ್ಯಾಗ್ ಮಾಡಿದರೆ ಏನಾಗ್ತದೆ, ಹೋಗಿಬಿಡ್ತದೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ 2 ಬಂದಾವೆ ನೋಡ್ರಿ, ಡಿಸ್ಕಾರ್ಡ್ ಆಲ್ ಚೇಂಜಸ್. ಓಕೆ, ಇಲ್ಲಿ ಡಿಸ್ಕಾರ್ಡ್ ಆಲ್ ಚೇಂಜಸ್ ಅಂದರೆ ಏನಾಗ್ತದೆ ಅಂದ್ರೆ ನಾವು ಏನೇನು ಚೇಂಜಸ್ ಮಾಡಿದೇವಲ್ಲ ಇದು ಮತ್ತೆ ಏನಾಗ್ತದೆ, ಪುನಃ ಉಳಿದು ಬಿಡ್ತದೆ, ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲನೂ ಉಳಿತದೆ. ಸೊ ಡಿಸ್ಕಾರ್ಡ್ ಆಲ್ ಚೇಂಜಸ್ ಅಂದ್ರೆ ನೋಡ್ರಿ ಮತ್ತೆ ಬ್ಯಾಕ್ಗ್ರೌಂಡ್ ಉಳಿತದೆ. ಓಕೆ, ಮತ್ತೆ ಕಂಟ್ರೋಲ್-Z ಹೊಡಿತೀನಿ. ಓಕೆ, ಡಿಸ್ಕಾರ್ಡ್ ಆಲ್ ಚೇಂಜಸ್ ಅಂದರೆ ಏನಾಗ್ತದೆ, ಇಲ್ಲಿ ರಿಮೂವ್ ಎಲ್ಲನೂ ನಮ್ಗೆ ಏನಾಗ್ತದೆ, ಮತ್ತು ಪುನಃ ಏನು ಬ್ಯಾಕ್ಗ್ರೌಂಡ್ ನಾವು ರಿಮೂವ್ ಮಾಡಿದ್ದೇವಲ್ಲ ಅದು ಮತ್ತೆ ಪುನಃ ಬರ್ತದೆ. ಸೊ ಇವಾಗ ನಾವು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಇಲ್ಲಿ ಕೀಪ್ ಚೇಂಜಸ್. ಓಕೆ, ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೀಪ್ ಚೇಂಜಸ್ ಅಂತ ಇರ್ತದೆ. ಸೊ ಈ ಕೀಪ್ ಚೇಂಜಸ್ ಮ್ಯಾಗ ಏನು ಮಾಡಬೇಕು, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಬೇಕು. ಓಕೆ, ಇವಾಗ ನೋಡ್ರಿ ಏನಾಗಿದೆ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೋದು. ಓಕೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಇದೆ. ಸೊ ಯಾವಾಗ ಇದಕ್ಕೆ ಬ್ಯಾಕ್ಗ್ರೌಂಡ್ ಇಲ್ಲ, ಈ ಇಮೇಜ್ಗೆ ಬ್ಯಾಕ್ಗ್ರೌಂಡ್ ಇಲ್ಲ.
ನಾವು ಬ್ಯಾಕ್ಗ್ರೌಂಡ್ ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಯಾವ್ದು ಇಮೇಜ್ ತೊಗೊಂಡಿರ್ತೀವಲ್ಲ ಆ ಇಮೇಜದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೋಬೇಕಾಯ್ತಂದ್ರೆ ನಾವು ಯಾವ ಆಪ್ಷನ್ ಯೂಸ್ ಮಾಡ್ಕೋಬೇಕು ಇಲ್ಲಿ, ರಿಮೂವ್ ಬ್ಯಾಕ್ಗ್ರೌಂಡ್. ಯಾಕೆ ರಿಮೂವ್ ಮಾಡ್ಕೋಬೇಕಪ್ಪ ಅಂದ್ರೆ ಒಂದು ಅನ್ವಾಂಟೆಡ್ ಪೋರ್ಷನ್ ಏನಿರ್ತದೆ, ಒಂದು ಪಾರ್ಟ್ ಏನಿರ್ತದೆ ಒಂದು ಪಿಕ್ಚರ್ದಲ್ಲಿ ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ನಾವು ಬೇಡ ಆಗಿತ್ತಂದ್ರೆ ಮಾತ್ರ ನಾವೇನು ಮಾಡ್ಬೋದು, ರಿಮೂವ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ಕೊಂಡೆ ಅದರ ಬ್ಯಾಕ್ಗ್ರೌಂಡನ್ನು ತೆಗಿಬೋದು. ಸೊ ಈ ರೀತಿಯಾಗಿ ನೀವು ಕೂಡ ಡಾಕ್ಯುಮೆಂಟ್ಸ್ದಲ್ಲಿ ಇಮೇಜನ್ನು ತಗೊಳ್ರಿ. ಸೊ ಇಮೇಜನ್ನು ತಗೊಂಡ ನಂತರ ರಿಮೂವ್ ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡಿಕೊಡ್ರಿ ಮತ್ತು ಬ್ಯಾಕ್ಗ್ರೌಂಡ್ ಹಿಂದೆ ಇರ್ತಕ್ಕಂಥ ಕಲರನ್ನು ರಿಮೂವ್ ಮಾಡಿಕೊಡ್ರಿ. ಓಕೆ, ಇವತ್ತಿನ ಕ್ಲಾಸ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಜೊತೆಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.